ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ಮುಗ್ಧ. ನಾವಿವತ್ತು ಪಲಾವ್ ಮಾಡ್ತಾ ಇದ್ದೀವಿ. ಹೇಗ್ ಮಾಡೋದು ಅಂತ ನೋಡೋಣ. ಹೆಂಗ್ ಮತ್ತು ಎಲ್ಲ ನೋಡೋಣ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾನು ಪೂಜಾ ರಾಜೇಶ್. ಇವತ್ತು ಪುಲಾವ್ ಮಾಡ್ತಾ ಇದ್ದೀವಿ. ಪುಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಏನೇನು ತರಕಾರಿ ಇದೆ ಅಂತ ಹೇಳು. ಇದು ಬೀನ್ಸ್, ಇದು ಆಲೂಗಡ್ಡೆ, ಇದು ಟೊಮೆ, ಇದು ಕ್ಯಾರೆಟ್, ಇದು ಟಿಂಡೋರಾ. ಇದು ಆನಿಯನ್, ಇದು ಟೊಮೆಟೊ. ಓಕೆ, ಇದೆಲ್ಲಾನು ಮುಗ್ದಾ ತಗೋ. ಕೊತ್ತಂಬರಿ ಸೊಪ್ಪು ಹಾಕು. ನಾವಿಲ್ಲಿ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀವಿ, ಹಾಗೆ ಮಿಂಟನ್ನು ಹಾಕ್ತಾ ಇದ್ದೀವಿ, ಹಾಗೆ ಹಸಿಮೆಣಸಿನ್ಕಾಯಿ ತಗೋ. 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 4ರಿಂದ 5 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಸೋಂಪು, ಚಕ್ಕೆ, ಹಾಗೆ ಪಲಾವ್ ಹೂವನ್ನು ಇಟ್ಕೊಂಡಿದ್ದೀನಿ. ಹಾಕು, ಹಿಂಗೆ ಹಾಕು. ಹಾಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊನ ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ತಡಿ, ಬನ್ಸಿಲ್ಲೆ. ಸ್ಟಾರ್ಟ್ ಮಾಡು. ನಾನಿಲ್ಲಿ ಅನ್ನ ಆಗೋದಕ್ಕೆ ಇಟ್ಟಿದ್ದೀನಿ. ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾ ಇಲ್ಲ. ಇದನ್ನು ಒಂದು 80% ಕುಕ್ ಆಗೋದಕ್ಕೆ ಬಿಟ್ಟಿದ್ದೀನಿ. 80% ಆದಮೇಲೆ ಇದನ್ನು ಸೋಸ್ಕೋಬೇಕು. ಬಿರಿಯಾನಿ ಎಲ್ಲ ಮಾಡಬೇಕಿದ್ರೆ ಮಾಡ್ತೀವಲ್ವ, ಅದೇ ಥರನೇ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಪಾತ್ರೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಒಂದು 3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಪಲಾವ್ ಎಲೆ, 1 ಏಲಕ್ಕಿ, 2 ಲವಂಗನ ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ರುಬ್ಬೋದಕ್ಕೆ ಇದು ಯಾವುದನ್ನು ಹಾಕಿರಲಿಲ್ಲ, ಇದನ್ನು ಹಾಗೇನೆ ಹಾಕ್ತಾ ಇದ್ದೀನಿ. ರುಬ್ಬೋದಕ್ಕೆ ಹಾಕಿದ್ರೆ ಜಾಸ್ತಿ ಮಸಾಲೆ ಆಗಿಬಿಡುತ್ತೆ, ಅದಕ್ಕೆ ನಾನು ರುಬ್ಬೋದಕ್ಕೆ ಹಾಕಿಲ್ಲ. ಇವಾಗ ರುಬ್ಬಿ ಇಟ್ಕೊಂಡಿರೋಂಥ ಮಸಾಲಾನ ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ಕೊಂಡಿರೋ ಅಂತ ಈರುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ ಟೊಮೆಟೊನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ತರಕಾರಿನ ಆ್ಯಡ್ ಮಾಡ್ತೀನಿ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನು ಆ್ಯಡ್ ಮಾಡ್ತೀನಿ. ಇದಕ್ಕೂ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೋಬೇಕು.
ಒಂದೆರಡು ನಿಮಿಷ ಹೀಗೆ ಮುಚ್ಚಿಡ್ತೀನಿ. ಆಮೇಲೆ ನೀರನ್ನು ಆ್ಯಡ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ, ತರಕಾರಿ ಎಲ್ಲ ಬೇಯಬೇಕು ಅಂತ. ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ತರಕಾರಿನೂ ಕೂಡ ಒಂದು 80% ಬೇಯೋ ತನಕ ನೀರಲ್ಲೇ ಇರಲಿ. ಅದಾದಮೇಲೆ ಮಾಡ್ಕೊಂಡಿರೋವಂಥ ಅನ್ನನ ಹಾಕಬೇಕು. ಅನ್ನ ಕೂಡ 80% ಕುಕ್ ಆಗಿದೆ. ನಿಮಗೆ ಅದು ಗೊತ್ತಾಗಲ್ಲ ಅಂತಂದರೆ ಈ ಥರ ತರಕಾರಿ ಹಾಕಿದ ಕೂಡಲೇ ಅಕ್ಕಿ ನೆನೆ ತೊಳೆದು ಇದಕ್ಕೇ ಹಾಕ್ಬಿಡಿ. ನೋಡಿ, ಇಲ್ಲಿ ತರಕಾರಿ ಕೂಡ 80% ಕುಕ್ ಆಗಿದೆ. ಇವಾಗ ನಾನು ಮಾಡ್ಕೊಂಡಿರೋವಂಥ ಅನ್ನನ ಹಾಕ್ತಾ ಇದ್ದೀನಿ. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಉಪ್ಪನ್ನ ಆ್ಯಡ್ ಮಾಡಬೇಕಾಗತ್ತೆ. ನೋಡಿ, ಎಲ್ಲನೂ ಮಿಕ್ಸ್ ಮಾಡಾಗಿದೆ. ಸ್ವಲ್ಪ ಉಪ್ಪು ಬೇಕು, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ನೋಡಿಕೊಂಡು ಹಾಕಿ ನೀವು. ಇವಾಗ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕುಕ್ ಆಗೋದಕ್ಕೆ ಬಿಡಬೇಕು. ನೀರೆಲ್ಲ ಏನೂ ಹಾಕಿಲ್ಲ, ಉಳಿದಿರೋ ಅಂಥ ನೀರಲ್ಲೇ ಇದು ಕುಕ್ ಆಗುತ್ತೆ. ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ನಾನಿಲ್ಲಿ 5 ನಿಮಿಷ ಕುಕ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡಿ, ಚೆನ್ನಾಗಾಗಿದೆ. ಇವಾಗ ನೀರೆಲ್ಲ ಆರಿದೆ. ನೋಡಿ ಹೇಗಾಗುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲೇ ತನಕ ನಮಸ್ಕಾರ.